निप्पाणी तालुका पॅक्स सोसायटी PKPS होते. ನಮ್ಗೆ ಅದನ್ನು ಬಾಕಿದ್ದೇನು ರಾಜಕಾರಣ ಗೊತ್ತಿಲ್ಲ. ನಮ್ಮ ತಾಲೂಕಾದ ರಾಜಕಾರಣ ಬೇಕಾದರೆ ಹೇಳ್ತೀನಿ. ನಾವು ಯಾವುದು ಇಲೆಕ್ಷನ್ ಇದ್ದರೆ ನಾವು ಅಂದರೆ ನಮ್ಮದೊಂದು ಟೀಮ್ ಇದೆ. ನಾವು ಎಲ್ಲ ಸಮವಿಚಾರಿ ಮಾಡುವಂಥ ಇರ್ತಕ್ಕಂಥ ಸುಭಾಷ್ ಜೋಶಿ ಸರ್ ಇದ್ದಾರೆ, ವೀರಕುಮಾರ್ ಪಾಟೀಲ್ ಸಾಹೇಬ್ರು ಇದ್ದಾರೆ, ನಮ್ಮ ದಿವಂಗತ ಕಾಕಾ ಸಾಹೇಬ್ ಪಾಟೀಲ್ ಅವರು ಚಿರಂಜೀವಿ ಆದ ಸುಜಯ್ ಪಾಟೀಲ್ ಇದ್ದಾರೆ. ನಾವೆಲ್ಲರೂ ಕೂಡ ನಮ್ಮ ತಾಲೂಕಾ ಬಗ್ಗೆ ವಿಚಾರ ಮಾಡಿ ಒಂದು ನಿರ್ಣಯ ಮಾಡಿದ್ದೀವಿ. ಮತ್ತು ಈ ಬರತಕ್ಕಂಥ ನಾಳಿಂದು ಚುನಾವಣೆಯಲ್ಲಿ ನಾವು ಅಂದರೆ ನಮ್ಮ ಒಂದು ಸ್ಪರ್ಧೆ ನಾವು ಮಾಡ್ತಾಯಿದ್ವಿ. ಅದನ್ನ ಈಗ ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಟೋಟಲ್ 119. ಅದನ್ನು ಈಗ ಇವತ್ತು ಹೇಳೋದಿಲ್ಲ, ಚುನಾವಣೆ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಕಡೆ ಎಷ್ಟಿದಾವೆ. ಈಗ ನಾ ಹೇಳೋಕ್ಕಾಗೋದಿಲ್ಲ. ಆದರೆ ಎಲ್ಲರೂ ಕೂಡ ಟೀಮ್ ವರ್ಕ್ ಮಾಡಿ ನಾವು ಇದನ್ನು ಚುನಾವಣೆ ಮಾಡ್ತಾ ಇದ್ದೀವಿ. ಎಲ್ಲ ಇಲೆಕ್ಷನ್ ಒಳಗೆ ಬೇರೆ ಬೇರೆ ಸಿಚುವೇಶನ್ ಆಗ್ತಾ ಇರ್ತೀವಿ. ಈ ಇಲೆಕ್ಷನ್ದಲ್ಲಿ ಬೇರೆ ಸಿಚುವೇಶನ್ ಇದೆ, ಅದ್ರ ಬಗ್ಗೆ ನಾ ಏನು ಮಾತಾಡೋದಿಲ್ಲ. ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡಿ ಟೀಮ್ ವರ್ಕ್ ಮಾಡಿ ಇದನ್ನ ಇಲೆಕ್ಷನ್ ಮಾಡ್ತಾ ಇದ್ದೀವಿ. ಎಲ್ಲ ಲೀಡರ್ಸ್ದು ಕೂಡ ನಾವು ಹೋಗಿ ಭೇಟಿಯಾಗಿ ಅವ್ರದ್ದೆಲ್ಲರದು ಆಶೀರ್ವಾದ ಈಗಾಗಲೇ ಪಡೆದೇವೆ. ನಾ ಅವ್ರಿಗೆ ಒಟ್ಟೆ ಹೋಗಿ ಭೇಟಿಯಾಗಿ ಇಷ್ಟೇ ಹೇಳಿದ್ದೇನೆ, ನಮಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿ. ಇನ್ನೂವರೆಗೆ ಅವ್ರು ಬಹಿರಂಗವಾಗಿ ಅಂದರೆ ನನಗೆ ನಿಲ್ಲ ಅಂತ ಹೇಳಿ ಅಷ್ಟು ಹೇಳಿದ್ದಾರೆ. ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ನಮ್ಮ ತಾಲೂಕಾ ಪೂರ್ತಿ ನಾವು ಅಷ್ಟೇ ಹೇಳ್ತೀವಿ. ನಾವೆಲ್ಲರೂ ಕೂಡಿ ಮಾಡತ್ತೀವಿ. ಅದನ್ನು ಜಿಲ್ಲಾದ ರಾಜಕೀಯ ಒಳಗೆ ನಾವು ಮಾತಾಡೋ ಅಷ್ಟು ದೊಡ್ಡವ ಅಲ್ಲ. ಅದಕ್ಕೆ ನಾ ಅದ್ರ ಬಗ್ಗೆ ಏನು ಮಾತಾಡೋದು ಏನಿಲ್ಲ. ಸತೀಶ್ ಸಾವ್ಕಾರ ಯಾವಾಗ ಹೋಗಿ ಭೇಟಿ ಆದ್ನಿ ಅವಾಗ ಅವ್ರಿಗೂ ಹೇಳಿ ಬಂದೀನಿ. ಅವ್ರು ನಿಲ್ಲ ಅಂತ ಹೇಳಿ ಹಿಡಿದರು. ಅದಕ್ಕೆ ನಾನು ನಿಂತು ಥ್ಯಾಂಕ್ ಯು ಮೇಡಮ್. ಇದಾರೆ ನಮ್ಮ ಜೊತೆ ಇರ್ತಾರೆ. ವೀರಕುಮಾರ್ ಪಾಟೀಲ್ ಪಕ್ಕಕ್ಕೆ ನಿಂತಾರಂದ್ರೆ ಸತೀಶ್ ಜಾರಕಿಹೊಳಿ ಜೊತೆಗಿದ್ದಾರೆ. ಅದನ್ನ ನೇರವಾಗಿ ನೀವು ತಿಳ್ಕೊ. ಆದ್ರೆ ಇನ್ನೊಂದು ಪಾಲ್ಚಂದ್ ಜಾರಕಿಹೊಳಿ ಅವ್ರ ಕ್ಯಾಂಡಿಡೇಟ್ ಜೊಲ್ಲೆಯವರು ಅಂತ ಹೇಳ್ತಾ ಇದ್ರು. ನಾಳೆ ರಾಜ್ಯ ಸಂಧಾನ ಆಗಿ ತಾವು ಕಣದಿಂದ ಹಿಂದೆ ಸರಿಬೇಕಾದ್ರೆ ಹಿಂದೆ ತಗೊಳ್ಳೋದು ಪ್ರಶ್ನೆ ಇಲ್ಲ. ನಾವು ಯಾವತ್ತು ಅಂದರೆ ಅವ್ರಿಗೆ ಹೇಳೇ ಬಂದೀವಿ. ಈ ಚುನಾವಣೆಯಲ್ಲಿ ಹಿಂದೆ ತಗೊಳ್ಳೋ ಪ್ರಶ್ನೆ ಇಲ್ಲ. ನಾವು ಅಂದ್ರೆ ಇಲೆಕ್ಷನ್ ಮಾಡವ್ರು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಈಗ ಹೆಂಗಿದೆ ಸರ್ ವಾತಾವರಣ ನಿಪ್ಪಾಣಿ ತಾಲೂಕು? ನಮ್ಮ ಪರವಾಗಿ ಅಗದಿ ನಿಮಗೂ ಗುರ್ತಿದೆ. ಕಳೆದ ಚುನಾವಣೆಯಲ್ಲಿ ಏನಾಗಿದೆ ನಿಮಗೂ ಗುರ್ತಿದೆ. ಅದೇ ವೇವ್ ಇನ್ನೂ ಐತಿ. ಆ ವೇವ್ದಲ್ಲಿ ನಾವೆಲ್ಲರೂ ಕೂಡ ಇದನ್ನ ಇಲೆಕ್ಷನ್ ತಯಾರಿ ಮಾಡ್ಕೊಂಡಿರಿ ಅಲ್ಲ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.